ಹಾರ್ಮೋನಿಕ ನಾಟಕ ಆಡ್ತಿದ್ರಂತ ಕಂದ್ಲ. ಸರಿ ಹಾರ್ಮೋನಿ ಮೇಷ್ಟ್ರು ಎಲ್ರಿಗೂ ಕಂಠ ಚೆಕ್ ಮಾಡ್ಕೊಂಡು ಅವ್ರ ಕಂಠಕ್ ತಕ್ಕನಾಗಿ ಪಾತ್ರ ಅಂತಿದ್ರಂತೆ. ಆಮೇಲೆ ಆ ಊರಿನ ಪಾಟೇಲ್ ಮಗ ಬಂದ್ಬಿಟ್ಟು ನನ್ಗೊಂದ್ ಸರಿಯಾಗಿರೋ ಪಾತ್ರ ಕೊಡಿ ಮೇಷ್ಟ್ರಿ ಅನ್ಬಿಟ್ಟವನೆಕಲ್ಲ ಗದ್ರಿಸಿ ಮೇಷ್ಟ್ರ. ಆಗ ಮೇಷ್ಟ್ರು ನಿನ್ಗೆ ಅಂತ ಪಾಟ್ ಬೇಕು ಕೇಳ್ಕೊ ಅಂದವ್ರೆ. ಆಗ ಪಾಟೇಲ್ ಮಗ ನಂಗೆ ಸೇನಾಧಿಪತಿ ಪಾತ್ರ ಕೊಡಿ ಅಂತ ಕೇಳ್ಕೊಬಿಟ್ಟವನೆಕಲ್ಲ ಮೇಷ್ಟ್ರ. ಸರಿ ಮೇಷ್ಟ್ರು ಅವನಿಗೆ ಸೇನಾಧಿಪತಿ ಪಾತ್ರ ಕೊಟ್ಬಿಟ್ಟವ್ರೆ ಕಂದ. ಏನ್ ಪುಣ್ಯಾತ್ಮ ಪಾಟೇಲನ್ ಮಗ ಪಾತ್ರ ಹಂಚಿದ ದಿವ್ಸ ಮಾತ್ರ ಪ್ರಾಕ್ಟೀಸ್ ಮನೆಗೆ ಹೋಗಿದ್ದವನು ಕಂದ. ಏನ್ ನಾಟಕ ಸೀನ್ಸ್ ಬಂದು ಊರೊಳಕ್ಕೆ ಬೀಳು ಗಂಟ್ಲು ಒಂದಿನೂ ಪ್ರಾಕ್ಟೀಸ್ ಮನೆಗೆ ಹೋಗಿರ್ನಿಲ್ಲ. ಸರಿ ಈ ಕಡೆ 6 ನಿಮಿಷಗೂ ತಲೆ ಕೆಟ್ಟಾಯ್ತು. ಅಲ್ಲ ಈ ಪುಣ್ಯಾತ್ಮ ಸೇನಾಧಿಪತಿ ಪಾತ್ರದವನು ಒಂದಿನೂ ಪ್ರಾಕ್ಟೀಸ್ ರೂಮ್ಗೆ ಬಂದು ಒಂದ್ ಹಾಡು ಒಂದ್ ಮಾತು ಯಾವ್ದು ತಕನಿಲ್ಲ. ಇವತ್ತು ನಾಟಕ ಬೇರೆ ಇವನೇ ಆಡಾಡನು ನಾನೇ ವಾಡ್ಗೆ ಹಾರ್ಮೋನಿ ಬಾರ್ಸನೆ ಅನ್ಕೊಂಡು ಯೋಚನೆ ಮಾಡ್ತಾರೆ ಕಂದ. ಸರಿ ಆಮೇಲೆ ಮೊಣ್ಣಂಗಟ್ಟಿ ಪಾಟೇಲ್ ಮಂಗ ಚೆನ್ನಾಗಿ ಡ್ರೆಸ್ ಮಾಡಿಸ್ಕೊಂಡು ಗತೆನು ಹಿಡ್ಕೊಂಡು ಬಂದು ದರ್ಬಾರ್ ಸೀನ್ಸ್ ಅಲ್ಲಿ ರಾಜು ಮುಂಚೆ ಕೂತ್ಬಿಟ್ಟವನೆಕಲ್ಲ ಸೀಟ್ ಮೇಲೆ. ಸರಿ ರಾಜ ಮೊದ್ಲು ಅವ್ನ್ ಕಲ್ತಿರೋ ಆಡ್ಬಿಟ್ಟು ಸೇನಾಧಿಪತಿ ಕಡೆ ತಿರ್ಕೊಂಡು ಹೇಳುದ್ನ ಏನಂತ? ಎಲೆಯೆಲವೋ ಸೇನಾಧಿಪತಿ, ನಮ್ಮ ಸೇನೆಯು ಯಾವ ರೀತಿ ಕಾರ್ಯ ನಿರ್ವಹಿಸುತ್ತಿದೆ ಅದನ್ನು ತಿಳಿಸುವನಾಗು ಅಂತ ಅಂದ್ಬಿಟ್ಟವನೆ ಕಲ್ಲದ ರಾಜ. ಸರಿ ಸೇನಾಧಿಪತಿ ಪಾತ್ರದವನು ಅಪ್ಪಣೆ ಮಹಾಪ್ರಭು ಅಂತ ಎದ್ ನಿಂತ್ಕೊಂಡು ಗದೆನ ಎಗ್ ಮೇಲೆ ಮಡಿಕೊಂಡು ಮೈ ಕುತ್ತಕ್ ಬಂದ್ ನಿಂತ್ಬಿಟ್ಟವನೆ. ಏನ್ ಹಾರ್ಮೋನಿ ಮೇಷ್ಟ್ರು ಮ್ಯಾಂಗನಂಗೆ ಮ್ಯಾಕೋ ಕೆಳಕೋ ಕಣ್ಕಂಡ್ ಬಿಟ್ಕೊಂಡು ಸೇನಾಧಿಪತಿ ಬಕ್ಕನೆ ನೋಡ್ತಾ ಕುಂತ್ಬಿಟ್ಟವ್ರೆ ಕಂದ. ಸರಿ ಈ ಚರಿ ಸೇನಾಧಿಪತಿ ಪಾತ್ರದವನು ಕಾಪಾಟ್ಬಿಟ್ಟು ಮೇಷ್ಟ್ರಿಗೆ ಬೈತವನೆ. ಏನಂತ? ಬಕ್ಕಯ್ಯ ನಡೀರಿ ಬಾರ್ಸ್ರಿ ಮೇಷ್ಟ್ರೇನ ಆಡ್ದಾಡ್ಗ ತಾರಾಮಾರ ಹಾರ್ಮೋನಿ ಅನ್ಬಿಟ್ಟು ಆಡ ಶುರು ಮಾಡ್ಕಂದ ಸೇನಾಧಿಪತಿ ಪಾತ್ರದವನು ಪಾಟೇಲ್ ಮಂಗ. ಯಾವ